ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಗುಂಡು ಪ್ರಪಂಚದಲ್ಲಿ ಎಲ್ರಿಗೂ ಮದ್ವೆ ಆಗ್ತಾ ಇದೆ. ಹೊಸ ವರ್ಷ ಬೇರೆ ಹುಟ್ಟಿದೆ. ಈಗ್ಲೂ ನೀವ್ ನನ್ ಬಗ್ಗೆ ಯೋಚನೆ ಮಾಡದೆ ಹೋದ್ರೆ ಜನರೇ ನಿಮಗ್ ಬುದ್ಧಿ ಕಲಿಸ್ತಾರೆ. ನಾಗವಲ್ಲಿ ಅವರೇ, ಕಾಲೇಜ್ ಹುಡುಗಿರಿಗೆ ಅವ್ರದೇ ಆದ ಕನಸಿರುತ್ತೆ, ಅವ್ರದೇ ಆದ ಪ್ರಪಂಚ ಇರುತ್ತೆ. ಹುಡುಗರು ಅಷ್ಟೇ, ಪ್ರೀತಿ ಮಾಡ್ತಾರೆ, ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ವಿಚ್ಛೇದನ ಕೊಡಿಸಿದವ್ರಿಗೆ ಮದುವೆ ಮಾಡಿಸೋದು ಸ್ವಲ್ಪ ಕಷ್ಟ ರೀ. ಅದೇ ಬಾಂಬೆ ಟ್ರಿಪ್. ಮೇಡಮ್ ಅವರೇ, ನಾಳೆ 6 ಗಂಟೆ ಫ್ಲೈಟ್ ಬಾಂಬೆಗೆ ಹೋಗ್ತಾ ಇದೀನಿ. 1 ವಾರ ಮನೇಲಿ ಇರಲ್ಲ. ವೇದನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕೇನಂತೆ ಗುಂಡಣ್ಣವ್ರೆ, ವೇದ ನಮ್ಮನೇಲೇ ಇರ್ತಾಳೆ ಬಿಡಿ. ಇಲ್ಲ ಕಾಪಾಡ್ತಾನೆ. ವೇದ ಮದುವೆ ಆಗದೆ ಹೋದ್ರೆ ನಮ್ಮೂರ್ ಕಡೆ ಏನ್ ಮಾಡ್ತಾರೆ ಗೊತ್ತಾ? ನಾಗಪೂಜೆ ಅಂತ ಮಾಡ್ತಾರೆ. ನೀನು ನಾಗಪೂಜೆ ಮಾಡು, ಗಂಡು ತನಗ್ ತಾನೇ ಹುಡ್ಕೊಂಡ್ ಬರ್ತಾನೆ. ವೇದ, ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊಳೆ, ಒಳ್ಳೆ ಗಂಡ ಸಿಗ್ತಾನೆ. ತಗೊಳ್ಳು ಪ್ರಸಾದ. ಬುದ್ಧಿ ಬರುತ್ತೆ. ಹಂಗ್ರೆ ನೀವ ತಿನ್ಕೋರಿ. ಆಂಟಿ ನೋಡಿದ್ರೆ ಸುಬ್ಬನ್ನ ಎಷ್ಟ್ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟ. ಪ್ರಸಾದ ಕೊಟ್ರೆ ಬೇಡ ಅನ್ಬಿಟ್ಟ. ವೇದ, ಸುಬ್ಬನ್ ಏನು ಗೊತ್ತಾಗಲ್ಲ ಕಣೆ. ಬಾ ಹೋಗೋಣ. ನಾಳೆ ಇಲ್ಲಿಗೆ ಬಂದಾಗ ಸುಬ್ಬನ್ ಕಾಟಿನ ಮುಕ್ತಿ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ವೇದ ಪೂಜೆ ಮಾಡಕ್ ಶುರು ಮಾಡಿದಾಳೆ. ಹೌದ್ರಿ, ನಾಗರಿಕಲ್ಲಿ ಪೂಜೆ ಮಾಡಿದ್ರೆ ಅಷ್ಟೊತ್ತು ಗಂಟೆ ಸುತ್ತಾಕಿದ್ರೆ ನಾ ಏನ್ ಸುತ್ತಾಕ್ಬೇಕು ಗೊತ್ತಾಗಲಿಲ್ಲ. ವೇದ ನಾಗಕ್ಕೆ ಸುತ್ತಾಳೆ, ನೀನು ವೇದನ್ ಸುತ್ತೋ. ಒಂದ್ ಕಡದ್ರೆ ಹಾಲು ಮೊಟ್ಟೆ ಕೊಟ್ರೆ ಹಾವು ಸುಮ್ಮನಾಗುತ್ತೆ. ವೇದ ನಾಳೆಯಿಂದ ಪೂಜೆ ಮಾಡ್ತಾಳೆ. ಆಗ ನೀನು ಇಷ್ಟು ಮಾಡೋ. ಪೂಜೆ ಟೈಮ್ ಸರಿಯಾಗಿ ನಾಗಪ್ಪ ಮೈ ಮೇಲೆ ಬಂದ್ಬಿಟ್ಟಿದ್ದಾರೆ. ಏನ್ ಹೇಳ್ತಿದ್ಯಾ ನೀನು? ಏನಿದೆಲ್ಲ? ಪರಮೇಶ, ಕಣ್ ಕಾಣಿಸ್ತಾ ಇಲ್ವೇನೋ? ನಾಗಪ್ಪ ಸುಬ್ಬನ್ ಮೈ ಮೇಲೆ ಬಂದ್ಬಿಟ್ಟಿದ್ದಾನೆ. ಆ ಕಣ್ ನೋಡು, ಆ ಬಾಡಿ ನೋಡು, ಆ ಶೇಪ್ ನೋಡು. ನನ್ ಮನ್ಸಲ್ಲಿ ಒಂದೇ ಒಂದ್ ಆಸೆ ಇದೆ, ನೆರವೇರಿಸ್ತೀಯಪ್ಪ? ನಿನ್ನ ಮನಸ್ಸಿನಾಗ ಏನಾದ್ರು ಗೊತ್ತೈತೆ. ನಿನ್ನ ಆಸೆ ಜಲ್ದಿ ನನ್ನ ಬರ್ತದೆ. ನನ್ನ ಆಶೀರ್ವಾದ ನಿನ್ನ ಮೇಲೆ ಇರ್ತದೆ. ನಾ ಹೇಳ್ದಂಗೆ ಕೇಳು, ನನ್ನ ನಂಬ. ನಿನ್ ಮುಂದಿನ ದಿವಸ ಇರ್ತದೆ. ನನ್ ಸುಸ್ತ ಆಗತ್ತದೆ. ಎಲ್ಲ ಈ ಮಗಳೇ ವೇದ, ನೀನು ನಾಗಪೂಜೆ ಮಾಡ್ತಾ ಇದ್ದೀಯ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನನ್ನು ಪ್ರೀತಿಸುವ ಒಬ್ಬ ಹುಡುಗ ಇದ್ದಾನೆ. ಹಿಂದಿನ ಜನ್ಮದಲ್ಲಿ ನೀವಿಬ್ರು ಗಂಡ ಹೆಂಡತಿಯಾಗಿದ್ರಿ. ಈ ಜನ್ಮದಲ್ಲಿ ನೀನು ಅವನನ್ನ ಗುರುತಿಸ್ತಾ ಇಲ್ಲ. ಅವನೇ ಸುಬ್ರಹ್ಮಣ್ಯ. ನೀನು ಅವನನ್ನು ಮದುವೆಯಾದರೆ ನಿನ್ನ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತೆ. ನೀನು ಅವನನ್ನು ಮದುವೆ ಆಗಿದ್ರೆ ನೀನು ಸಂಕಷ್ಟಗಳ ಸರಮಾಲೆಗೆ ಸಿಕ್ಕಿ ನರಳಿ ನರಳಿ ನರಕಕ್ಕೆ ಹೋಗ್ತೀಯ. ನಮಸ್ಕಾರ ಮಾಡಿ ಏನ್ ಹೇಳ್ತಾನೆ ಕೇಳು. ಅಪ್ಪ, ಇವತ್ತೇನ ಅಡ್ಗೆ ಮಾಡ್ತೀಯಾ? ನಿನ್ ಸಂಬಂಧ ಭೂಮಿ ಮೇಲೆ ಕಳ್ಸೇನೆ. ಅವನ ಮದುವೆ ಆಗೋ. ಮಾಂಗಲ್ಯಂ ತಂತು ನಾನೇನ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಭಗವಂತ. ಅಯ್ಯೋ, ಮುಖ ನೋಡಿದ್ರೆ ಗೊತ್ತಾಗುತ್ತಮ್ಮ. ಭಗವಂತನ ಕೈಲಿ ಹಾಗೆ ತಾಳಿ ಕಟ್ಸ್ಕೊತಾ ಇದೆಯಲ್ಲ. ಮೊದ್ಲು ಹಾಲಿಂದ ಅಭಿಷೇಕ ಮಾಡಬೇಕು, ಆಮೇಲೆ ಕರ್ಪೂರದ ಆರತಿ ಬೆಳಗ್ಬೇಕು. ಕರ್ಪೂರ ಬೆಳಕೊಳ್ಳಿ. ಬಡವ್ರ ಕಾವ್ರೆ, ಲೈಫು ಇಷ್ಟೇನೆ. ಯಾಕಿ ದೊಂಬರಾಟ? ಮತ್ತೆ ಈ ನಾಗ ಮಹಿಮೆ ಮದುವೆ ನಾಗವಲ್ಲಿ ಅವ್ರೆ, ನೀವ್ ಯಾಕ್ರಿ ಬಂತು ಇಂತ ದುರ್ಬುದ್ಧಿ? ರೀ ಗುಂಡಣ್ಣವ್ರೆ, ನೀವ್ ನನ್ ಮದ್ವೆ ಮಾಡ್ದೆ. ಯಾವಾಗಂದ್ರೆ ಅವಾಗ ವೇದನ್ ಕೈ ಹಿಡ್ಕೊಂಡು ಕುಳಿತಿದ್ದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಹೀಗ್ ಮಾಡ್ದೆ.